ಸುಮಾರು 32 ಪ್ರಾಧಿಕಾರಗಳಿದಾವಲ್ಲ, ಅದಕ್ಕೆ ಎಮ್ ಎಲ್ ಎಗಳ ಜೊತೆ ನಮ್ಮ ಪ್ರಾಧಿಕಾರಗಳ ಅಧ್ಯಕ್ಷಗಳು ಮತ್ತು ಮೆಂಬರ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು 400ರಿಂದ 500 ಜನ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೋದು. ಸೊ ನಾನು ನಗರಾಭಿವೃದ್ಧಿ ಮಂತ್ರಿ ಆಗಿರೋದ್ರಿಂದ ಅದು ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು ಪ್ರಾಧಿಕಾರದ್ದು. ಸೊ ಆ ಪ್ರಾಧಿಕಾರಗಳ ಅಧ್ಯಕ್ಷಗಳು ಮತ್ತು ಮೆಂಬರ್ಸ್ ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರ ಸಲಹೆಗಳು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಾನು ಅವ್ರಿಗೆ ಲಿಸ್ಟ್ ಕೊಟ್ಟರೆ ಅದನ್ನು ನೋಡಿ ಅವ್ರು ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಭಾಳ ಸುದೀರ್ಘವಾಗಿ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ದೀವಿ. ಮತ್ತು ಲೋಕಸಭಾ ಎಲೆಕ್ಷನ್ಸ್ಗೂ ಮುಂದಿನ ದಿವಸಗಳಲ್ಲಿ ಕ್ಯಾಂಡಿಡೇಚರ್ಗಳ ಬಗ್ಗೆನೂ ಸಹ ಅದನ್ನು ಯಾವ ಥರ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಮಾಡಿದ್ದೀವಿ. ಕಾರ್ಯಕರ್ತರು ಸಹ ಭಾಳ ಮುಖ್ಯ ಆಗ್ತದಲ್ಲ. ಈಗ ಎಮ್ ಎಲ್ ಎಸ್ ಜೊತೆ ನಮ್ಮ ಕಾರ್ಯಕರ್ತರುಗಳು ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಅವ್ರ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯ ಪ್ರಕಾರ ನಾವು ಮುಂದುವರಿತೀವಿ. ಮುಂಚೂಣಿ ಕಾರ್ಯಕರ್ತರ ಹೇಗೆ ಸರ್? ಇಲ್ಲ, ನಮ್ಮ ಮುಂಚೂಣಿ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ವರ್ಷಗಳಿಂದ ಸೀನಿಯಾರಿಟಿ ಪ್ರಕಾರ ಕೆಲಸ ಮಾಡಿದಾರಲ್ಲ, ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಪಕ್ಷದ ಉದ್ದೇಶ ಆಗಿರ್ತದೆ. ಆದ್ದರಿಂದ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿದ್ದಾರೆ. ಆದ್ದರಿಂದ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಯೋಚನೆ ಮಾಡಿದ್ವಿ. ಇನ್ನೇನು ಸ್ವಲ್ಪ ದಿವಸದಲ್ಲಿ, ಒಂದು ವಾರ 15 ದಿವಸದಲ್ಲೇ ಪ್ರಾಧಿಕಾರಗಳು ಮತ್ತು ಈ ನಾಮಿನೇಟೆಡ್ ಕಾರ್ಪೊರೇಟರ್ಸ್ ಇವನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಪ್ರಾಧಿಕಾರಗಳ ಅಧ್ಯಕ್ಷಗಳು ಮತ್ತು ಮೆಂಬರ್ಸ್ ಎಲ್ಲ ಇಲ್ಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಾವು ಕುತ್ಕೊಂಡು ಮಾಡೋ ಅಂಥದ್ದು. ಅದನ್ನು ಇಲ್ಲೇ ಮಾಡ್ತೀವಿ. ಹೈಕಮಾಂಡ್ಗೇನು ದೊಡ್ಡದಾಗಿದ್ದರೆ ಹೈಕಮಾಂಡ್ ತೋರಿಸ್ತಾ ಇದ್ವಿ. ಇದನ್ನು ನಮ್ಮ ಕಾರ್ಯಕರ್ತರಿಗೆ ಮಾಡೋದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವೇನೇ ಡಿಸೈಡ್ ಮಾಡ್ತೀವಿ. ನೀರಿನ ಬಿಲ್ ಹೆಚ್ಚಾಗಿದೆ ಸರ್, ಅದೇನಾದರೂ ಹೊರತ ಬೀಳುತ್ತೆ? ನೋಡಿ, ಭಾಳ ವರ್ಷದಿಂದ ನೀರಿನ ಬಿಲ್ಲು ಬೆಂಗಳೂರಲ್ಲಿ ಹೆಚ್ಚು ಮಾಡಿರಲಿಲ್ಲ. ನನ್ನ ಪ್ರಕಾರ 10-12 ವರ್ಷ ಮೇಲೆ ಆಗಿದೆ. ಸೊ ಈ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಆಗಿದೆ. ಸೊ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಲ್ಲ. ಆದ್ದರಿಂದ ಸ್ವಲ್ಪ ಈಗ ನೀರಿನ ಬಿಲ್ ಸ್ವಲ್ಪ ಜಾಸ್ತಿ ಆಗಿದೆ. ಹೊರೆ ಬರುತ್ತಾ ಅಂತ ಸರ್? ಸ್ವಲ್ಪ ನೋಡಿ, ಈಗ ಟೈಮ್ ಬದಲಾದಂಗೆಲ್ಲ ಸ್ವಲ್ಪ ಜಾಸ್ತಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆಯಲ್ಲ. 10-12 ವರ್ಷ ಆಗೈತೆ ಚೇಂಜ್ ಮಾಡಿ. ನಿಮಗೇನೆ ಗೊತ್ತು, ಬೇರೆ ರಾಜ್ಯಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮದೇ ಲೋಯೆಸ್ಟ್ ಇರೋದು ನೀರಿನ ಬಿಲ್ ಆಗಲಿ ಯಾವುದೇ ಅಲ್ಲ. ಅದರಿಂದ ಅದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಹೊರೆ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ವಿದ್ಯುತ್ ಬಿಲ್ ಒಂದು ಹೆಚ್ಚಳ ಆಗುತ್ತೆ 49 ಪೈಸೆ ಯೂನಿಟ್ಗೆ ಅಂತ. ನೋಡಿ, ವಿದ್ಯುತ್ ಬಿಲ್ಲು ನಾವು ಮಾಡೋದಂತಲ್ಲ, ಅದು ನಿಮ್ಗೆ ಗೊತ್ತಲ್ಲ, ರೆಗ್ಯುಲೇಟರಿ ಬೋರ್ಡ್ ಇದೆ, ಕರ್ನಾಟಕ ಎಲೆಕ್ಟ್ರಿಕ್ ರೆಗ್ಯುಲೇಟರಿ ಬೋರ್ಡ್ ಇದೆ. ಆ ಬೋರ್ಡಿಂದ ತೀರ್ಮಾನ ಆಗೋದು. ಆದರೆ ಅವ್ರು ಹೆಚ್ಚು ಮಾಡಿದ್ರೂ ಅದು ಸರ್ಕಾರದ ಕನ್ಸೆಂಟ್ ತಗೋಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳು ಅವರೇ ಅಧ್ಯಕ್ಷರಿರೋದ್ರಿಂದ ರೆಗ್ಯುಲೇಟರಿ ಬೋರ್ಡ್ ಅವ್ರು ಏನು ಇದು ಮಾಡ್ತಾರೆ ಅದನ್ನು ನೋಡಿ ಸರ್ಕಾರ ತೀರ್ಮಾನ ಮಾಡ್ತೀವಿ. ಜಾಸ್ತಿ ಮಾಡ್ಬೇಕಾಗಬೇಡ. ಶಿವಾನಂದ ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ರೈತರು ಬರಗಾಲಕ್ಕೋಸ್ಕರ ಕಾಯ್ತಿರ್ತಾರೆ, ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ. ಎಷ್ಟು ಮಟ್ಟಿಗೆ ಸರಿ ಸರ್? ಇಲ್ಲ, ಆ ಥರ ಏನು ಹೇಳಿಲ್ಲ, ಫ್ಲೋಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್. ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು. ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಈಗ ನಮ್ಮೂರು ಬೈಲ್ತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು. ನಾವೆಲ್ಲರೂ ರೈತರೇನೆ. ನಾನು ಈಗಲೂ ನಂದು ಇನ್ಕಮ್ ಏನು ಅಂದರೆ ಅಗ್ರಿಕಲ್ಚರು ಪ್ಲಸ್ ಅಗ್ರಿಕಲ್ಚರ್ ಬಿಸ್ನೆಸ್ಸು. ರೈತರು ಯಾವತ್ತೂ ಯಾರಕ್ಕೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರೋವಂಥ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಸರ್, ಇದು ಸಮಾವೇಶ ಎಲ್ಲಿ ತನಕ ಬಂತು ಸರ್? ಅಹಿಂದ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಹಿಂದ ಸಮಾವೇಶ ಅದು ಜನಾಂಗ ಮಾಡೋ ಅಂಥದ್ದು. ಅಹಿಂದ ಜನಾಂಗ ಸರ್ಕಾರದಿಂದ ನಾವೇನು ಮಾಡ್ತಾ ಇಲ್ಲ. ಅಹಿಂದ ಜನಾಂಗ ಸರ್ಕಾರದಿಂದ ಏನು ಮಾಡ್ತಾ ಇಲ್ಲ. ಇಲ್ಲ, ಮಾಡಿದೆ ನೋಡಿ. ನೋಡಿ, ಈಗ ಎಲ್ಲರಿಗೂ ಸರ್ವ ಸ್ವತಂತ್ರರು. ಈ ದೇಶದಲ್ಲಿ ಹುಟ್ಟಿದಂಥ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರೋವಂಥ ಸಂವಿಧಾನನೇ ಆಗಿದೆ. ಎಲ್ಲ ಜಾತಿ ಜನಾಂಗಗಳು ಅವರವ್ರು ಸಮಾವೇಶ ಮಾಡ್ಕೊಂಡು ಅವ್ರದ್ದೇನು ಬೇಡಿಕೆಗಳು ಸರ್ಕಾರದ ಮುಂದೆ ಇರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಹಿಂದ ಅವರು ಮಾಡ್ಬೋದು, ಲಿಂಗಾಯತರು ಸಹ ಮಾಡ್ಬೋದು, ಒಕ್ಕಲಿಗರು ಮಾಡ್ಬೋದು. ಯಾವುದೇ ಜನಾಂಗ ಸಹ ಅವ್ರ ಬೇಡಿಕೆಗಳಿಗೆ ಅನುಗುಣವಾಗಿ ಸಮಾವೇಶಗಳು ಮಾಡಿದ್ರೆ ನಮ್ಗೆಲ್ಲರದೂ ನಮಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ. ಸರ್, ಈಗ ಲಿಂಗಾಯತ ಮಹಾಸಭಾದವರು ನಿನ್ನೊಂದು ಟರಾವ್ ಪಾಸ್ ಮಾಡಿದ್ದಾರೆ ಸರ್. ಈಗಿದ್ದಂಥ ಜಾತಿ ಗಂಟೆ ಏನಿದೆ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿ ಹೊಸದಾಗಿ ಮಾಡಿಸ್ಬೇಕು. ನೋಡಿ, ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಹಲವಾರು ಲೀಡರ್ಸ್ ಹೇಳಿದ್ದಾರೆ. ಇದು ಜಾತಿ ಗಣತಿ ಮಾಡೋ ಅಂಥದ್ದು ಅವರ
ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವ್ರ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅನ್ನೋ ತಿಳ್ಕೊಳಕ್ಕೆ ಹೊರತು ಎಷ್ಟು ಜನ ಇದ್ದಾರೆ ಅವ್ರಿಗೇನೋ ಮಾಡಬೇಕು ಅಂತಲ್ಲ. ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿರ್ತದೆ. ಮೊದಲು ರಿಪೋರ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡೋಣ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.